ಏನು ಕಳೆದ 12 ವರ್ಷಗಳಿಂದ ಏನು ಸೌಜನ್ಯ ಪರವಾದಂತಹ ಹೋರಾಟ ಈ ರಾಜ್ಯದಲ್ಲಿ ದೇಶದಲ್ಲಿ ನಡೀತಿದೆಯೋ, ಈ ಸಲ 12ನೇ ವರ್ಷದಲ್ಲಿ ನಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದ್ದಂತ ಹೇಳಿದ್ರೆ ನೋಟದ ಅಭಿಯಾನ ನಿನ್ನೆಗೆ ನೋಟದ ಫಲಿತಾಂಶ ಬಂದಿದೆ. ರಾಜ್ಯದಲ್ಲಿ ಎಷ್ಟೋ ಲಕ್ಷ ಜನಗಳು ಈ ಸೌಜನ್ಯನ ಹೋರಾಟಕ್ಕೆ ನೋಟದ ಮುಖಾಂತರ ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವಂತ ಒಂದು ನೋಟದ ಮತದಾನವನ್ನು ಮಾಡಿದ್ದಾರೆ. ನಾನು ಅವರೆಲ್ಲರಿಗೂ ಕೋಟಿ ಕೋಟಿ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಯಾರ್ಯಾರು ಈ ನೋಟದ ಓಟಿಗೋಸ್ಕರ ಕೆಲಸವನ್ನು ಮಾಡಿದಂತ ತನು ಮನ ಧನಗಳಿಂದ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟು ಇದಕ್ಕೆ ಸಹಕಾರ ಮಾಡಿದ ಎಲ್ಲರಿಗೂ ನಾವು ಕೃತಜ್ಞತೆಯನ್ನು ಈ ಹೊತ್ತಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ. ಸರ್ ನಮಸ್ತೆ. ಏನ್ ನಡೀತಿ ಇವತ್ತು? ಏನು ಕೇಸ್ ಏನು ಕಳೆದ ಬಹಳಷ್ಟು ವರ್ಷಗಳಿಂದ ಏನು ನಮ್ಮ ಒಂದು ಹೋರಾಟ ನಡೀತಿದೆ, ಆ ಹೋರಾಟದ ಕಿಚ್ಚನ್ನು ನಿಲ್ಲಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಮ್ಮ ಸಹೋದರ ಸಂಬಂಧಿಗಳೇ ಸುಳ್ಳು ಏನು ಈ ಅತ್ಯಾಚಾರಿ ಪ್ರಭಾವಿಗಳ ಜೊತೆ ಸೇರಿಕೊಂಡು ನಮ್ಮ ಸಹೋದರ ಸಂಬಂಧಿಗಳೇ ಮಾಡಿದಂತ ಒಂದು ಪಿತೂರಿಯಿಂದಾಗಿ ಇಲ್ಲಿ ಕಂಟೆಂಪ್ಟ್ ಟು ಕೋರ್ಟ್ ಅಂತ ಹೇಳುವಂತ ಕೇಸುಗಳನ್ನೆಲ್ಲ ಕಟ್ ಪೇಸ್ಟ್ ಮಾಡಿ, ಈಗ ಮಟನ್ ಅವರು ಏನು ಹೇಳಿದರು ಅದೇ ರೀತಿ ಕಟ್ ಪೇಸ್ಟ್ ಮಾಡಿ ಅದನ್ನು ಸುಳ್ಳು ಕೇಸುಗಳನ್ನು ದಾಖಲೆ ಮಾಡಿ ನಮ್ಮನ್ನೊಂದು ಜೈಲಿನ ಒಳಗಡೆ ಕಲಿಸಬೇಕು ಅನ್ನುವಂತ ಈ ಹೋರಾಟವನ್ನು ನಿಲ್ಲಿಸಬೇಕು, ನಮಗೆ ಒಂದು ಈ ಹೋರಾಟದ ಕಿಚ್ಚನ್ನು ಹುಟ್ಟಡಗಿಡಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಡಿದಂತ ಒಂದು ದೊಡ್ಡ ಷಡ್ಯಂತ್ರ, ಒಂದು ದೊಡ್ಡ ಪಿತೂರಿ. ಇವತ್ತು ಅದಕ್ಕೆ ಒಂದು ಈ ರಾಜ್ಯದ ಉಚ್ಚ ನ್ಯಾಯಾಲಯ ಒಂದು ಒಳ್ಳೆಯ ತೀರ್ಪನ್ನು ಕೊಟ್ಟಿತ್ತು ಅಂತ ಹೇಳಿದ್ರೆ ಇವತ್ತು ನಾವು ಆ ಕೇಸನ್ನೇ ವಿಡ್ರಾ ಮಾಡಿದ್ವಿ, ಕೈಬಿಟ್ಟಿದೆ ಕೋರ್ಟ್ ಕೈಬಿಟ್ಟಾಯ್ತು ಆ ಕೇಸನ್ನು. ನಾನು ಮೊನ್ನೆನೇ ಹೇಳಿದೆ, ಈ ಜೂನ್ ತಿಂಗಳಲ್ಲಿ ಒಂದು ಒಳ್ಳೆಯ ಇನ್ನು ಮುಂದಕ್ಕೆ ನಮಗೆ ಒಳ್ಳೆಯ ವಿಷಯಗಳು ನಮಗೆ ಸಿಗುವಂತದ್ದು ಅಂತ ಹೇಳಿ ಈ ಕೇಸು ಎಷ್ಟು ವರ್ಷದಿಂದ ಅಂತ ಹೇಳಿದ್ರೆ ಈ ನಮ್ಮ ಮೇಲೆ ಈ ಒಂದು ಧರ್ಮೋದ್ಯಮಿಗಳು ಅನ್ನುವಂತ ಪ್ರಭಾವಿ ವ್ಯಕ್ತಿಗಳು ಪಾಪಿಗಳು ಮಾಡಿದಂತ ಕೇಸುಗಳು ಒಂದೆರಡಲ್ಲ, ತುಂಬಾ ಕೇಸುಗಳಿದ್ದು 2012ರಿಂದ ಹಿಡಿದು ಇವತ್ತಿನ ತನಕ ಕೂಡ ತುಂಬಾ ಸುಳ್ಳು ಕೇಸುಗಳನ್ನು ದಾಖಲು ಮಾಡಿ, ಜಾಗದ ಕೇಸುಗಳು, ಕ್ರಿಮಿನಲ್ ಮೊಕದ್ದಮೆಗಳು, ಬೇರೆ ಬೇರೆ ರೀತಿಯಲ್ಲಿ ಯಾವ ಇಲಾಖೆಗಳಲ್ಲಿ ದಾಖಲು ಮಾಡಲಿಕ್ಕೆ ಆಗ್ತಾ ಇದೆ, ಎಲ್ಲೆಲ್ಲಿ ದಾಖಲು ಮಾಡಲಿಕ್ಕೆ ಎಲ್ಲದನ್ನು ಮಾಡಿದ್ರು. ಆದ್ರೆ ಇವತ್ತು ಅದಕ್ಕೆ ಸುಳ್ಳು ಕೇಸು ಮಾಡಿದ್ರೆ ಈ ದೇಶದ ಸಂವಿಧಾನ ಕಾನೂನು ಏನು ಸುಳ್ಳು ಕೇಸು ಮಾಡಿದವರ ಮೇಲೆ ಮಾಡಬೇಕೋ ಅದನ್ನೇ ಇವತ್ತು ಚೀಮಾರಿ ಹಾಕಿ ನಮಗೆ ಆ ಒಂದು ಕೇಸಿನಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಿದೆ. ತುಂಬಾ ಸಂತೋಷದ ವಿಷಯ. ಆ ದೃಷ್ಟಿಯಿಂದ ನಾನು ಹೆಚ್ಚಿಗೆ ಏನನ್ನು ಹೇಳಬೇಡಿ, ಇನ್ನು ಮುಂದಕ್ಕೂ ಇಂಥ ಸುಳ್ಳು ಕೇಸುಗಳಿಗೆ ಮಾಡಲಿಕ್ಕೆ ಯಾರು ಹೋಗಬೇಡಿ. ಒಂದಲ್ಲ ಒಂದು ದಿವಸ ಸತ್ಯ ಹೊರಗಡೆ ಬರ್ತದೆ ಅನ್ನೋಂಥನ್ನು ಈ ಕೇಸಿನಿಂದ ನೋಡಿ ಅಂತ ಹೇಳ್ತಾ ನಾನು ಜಾಸ್ತಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾರು ಈ ಸುಳ್ಳು ಕೇಸುಗಳನ್ನು ದಾಖಲೆ ಮಾಡಿದಂಥವ್ರು ಇದ್ದಾರ, ನೀವಾದ್ರೂ ಇನ್ನಾದರೂ ಸ್ವಲ್ಪ ಎಚ್ಚೆತ್ತುಕೊಂಡು ಸತ್ಯದ ಪರ ಹೋರಾಟ ಮಾಡೋದಕ್ಕೆ ಕಲೀರಿ ಅಂತ ಹೇಳ್ತೇನೆ, ಅಷ್ಟೇ, ಬೇರೆ ಏನಿಲ್ಲ. ಹೈಕೋರ್ಟ್ನಲ್ಲಿ ಕೇಸ್ ಇದೆ ಇವತ್ತು ಮಹೇಶ್ ಶೆಟ್ಟರ್ದು ಅಂತ, ಏನಾಗಿದೆ ಸರ್ ಇವತ್ತು? ಈಗ ಹೋರಾಟವನ್ನು ನಿಲ್ಲಿಸಬೇಕು ಅಂತ ಹೇಳಿ, ಸೌಜನ್ಯ ನ್ಯಾಯಪರ ಹೋರಾಟ ನಿಲ್ಲಿಸಬೇಕು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅಂತ ಹೇಳಿ ಸುಳ್ಳಿನ ಕಂತೆ ತಯಾರು ಮಾಡಿ ಆ ಸುಳ್ಳು ಕೇಸ್ಗಳನ್ನು ಏನು ಹಾಕ್ತಾ ಇದ್ದಾರೆ ಅದರ ಒಂದು ಭಾಗ ಈ ಪ್ರಕರಣ. ಅವರು ಯಾವತ್ತಿಗೂ ಕೂಡ ವ್ಯಕ್ತಿಗತವಾಗಿ ಯಾರಿಗೂ ನಿಂದಿಸದೆ ಹೋಗಿದ್ರು ಕೂಡ, ಅಂದರೆ ನ್ಯಾಯಾಲಯದಲ್ಲಿ ಯಾರಿಗೆ ನಿಂದಿಸದೆ ಹೋಗಿದ್ರು ಕೂಡ ಆ ಕಟ್ ಪೇಸ್ಟ್ ಮಾಡಿ ಈ ಸುಳ್ಳು ಒಂದು ಆಡಿಯೋಗಳನ್ನು ಸೃಷ್ಟಿಸಿ ಅದನ್ನ ನ್ಯಾಯಾಲಯದ ದಾರಿ ತಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಈ ಧರ್ಮೋದ್ಯಮಿಗಳ ಒಂದು ಕುತಂತ್ರ ಇದು. ಆದರೆ ಸತ್ಯ ಏನನ್ನೋದು ನ್ಯಾಯಾಲಯಕ್ಕೆ ಗೊತ್ತಾಗಿದೆ ಮತ್ತು ಯಾವತ್ತಿಗೂ ಕೂಡ ನ್ಯಾಯಾಲಯ ಈ ದೇಶದಲ್ಲಿ ಒಂದು ಐತಿಹಾಸಿಕ ನ್ಯಾಯ ಕೊಟ್ಟಂತ ಉದಾಹರಣೆಗಳು ಸಾಕಷ್ಟಿದೆ. ಹೀಗಾಗಿ ಇವತ್ತಿಗೂ ಕೂಡ ಒಂದು ಅತ್ಯಂತ ಸಂತೋಷದ ವಿಷಯ ಏನು ನಮ್ಮ ನಾಯಕರಾದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿದ್ರು, ಅದನ್ನು ಮಾನ್ಯ ಹೈಕೋರ್ಟ್, ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯ ಅದನ್ನು ಕೈಬಿಟ್ಟಿದೆ. ಇದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದ ಸುದ್ದಿ. ಅಂದರೆ ನೋಡಿ, ಹೋರಾಟದ ಹಾದಿಯಲ್ಲಿ ಕಲ್ಲು ಮುಳ್ಳುಗಳು ಇರ್ತದೆ. ನಾನು ನಿನ್ನೆನೇ ಹೇಳಿದ್ದೆ, ಮಂಗಳೂರಲ್ಲಿ ಕಲ್ಲು ಮುಳ್ಳುಗಳ ಹಾದಿ, ಆದರೆ ನಾವು ಇದನ್ನು ದಾಟದಷ್ಟು ಕೂಡ ನಮ್ಮ ಇದರ ಫಲ ಸಿಹಿಯಾಗಿರ್ತದೆ ಅಂತೇಳಿ. ಮತ್ತು ನ್ಯಾಯಾಲಯದಲ್ಲಿ ಎಲ್ಲರೂ ಕೂಡ ಏನು ಸಂಶಯಾಸ್ಪದರು ಇರೋದಿಲ್ಲ.
ಅಲ್ಲಿಯೂ ಕೂಡ ಪ್ರಾಮಾಣಿಕರು ಇರ್ತಾರೆ, ನಮಗೆ ಒಳ್ಳೆಯ ವಕೀಲರು ಸಿಗ್ತಾರೆ, ಒಳ್ಳೆಯ ಅಧಿಕಾರಿಗಳಿರ್ತಾರೆ. ವ್ಯವಸ್ಥೆಯಲ್ಲಿಯೂ ಕೂಡ ಸಿಲ್ವರ್ ಲೈನ್ ಆನ್ ಡಾರ್ಕ್ ಕ್ಲೌಡ್ ಅಂತ, ಆ ಕಪ್ಪು ಮೋಡಗಳ ಮೇಲೆ ಯಾವತ್ತಿಗೂ ಕೂಡ ಒಂದು ಬೆಳ್ಳಿಯ ಗೆರೆ ಇರುತ್ತೆ. ಅದು ನಿಜವಾಗ್ತಾ ಇದೆ. ಇವತ್ತಿನ ಏನೋ ಒಂದು ಅವ್ರ ಮೇಲೆ ಪ್ರಕರಣವನ್ನ ಬಹಳ ಜಿದ್ದಾಜಿದ್ದಿಯಲ್ಲಿ, ಅದು ಪಾಪ ಅಮಾಯಕ ಅವರ ಶ್ರೀಮತಿಯವ್ರನ್ನು ಕೂಡ ಹಿಂಸೆ ಕೊಡೋದಕ್ಕೆ ಅವ್ರನ್ನೂ ಕೂಡ ಅದರಲ್ಲಿ ಸುಳ್ಳಾಗಿ ಸೇರಿಸ್ಬಿಟ್ಟಿದ್ರು. ನಮ್ಮ ಪ್ರಭಾವನೆ ನಡೀತದೆ ಅಂತೇಳಿ. ಆದರೆ ನ್ಯಾಯಾಲಯದಲ್ಲಿ ಒಂದು ಗೊತ್ತಿರಲಿ, ಎಲ್ಲಾ ಸಮಯದಲ್ಲಿ ಎಲ್ಲಾ ಪ್ರಭಾವಗಳು ಕೂಡ ನಡೆಯೋದಿಲ್ಲ. ಯಾವ ರೀತಿ ಎಲ್ಲಾ ಹೊತ್ತಿನಲ್ಲಿಯೂ ಕೂಡ ಎಲ್ಲರನ್ನೂ ಕೂಡ ಮೂರ್ಖರನ್ನಾಗಿ ಮಾಡಕ್ ಆಗೋದಿಲ್ವೋ, ಅದೇ ರೀತಿ ನ್ಯಾಯಾಲಯದಲ್ಲಿ ಮತ್ತೆ ಅಧಿಕಾರಿಗಳ ಮುಂದೆ ಯಾವತ್ತಿಗೂ ಕೂಡ ಈ ಧರ್ಮೋದ್ಯಮಿಗಳ ಪ್ರಭಾವ ಯಾವತ್ತಿಗೂ ನಡೆಯೋದಿಲ್ಲ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ.